ರಾಣಾ ಪರ ವಕೀಲರಾಗಿ ಪಿಯೂಷ್ ಸಚ್ದೇವ್ ವಕಾಲತನ್ನ ವಹಿಸಲಿದ್ದಾರೆ. ರಾಣಾಗೆ ಕಾನೂನು ನೆರವನ್ನ ಕೊಟ್ಟಿದೆ ಸರ್ಕಾರ, ಕೊಡಲೇಬೇಕು. ಭಾರತದ ಸಂವಿಧಾನ ಅದನ್ನ ಹೇಳುತ್ತೆ ಕೂಡ. ಮುಂಬೈ ದಾಳಿಯ ಸಂಚುಕೋರನ ಪರ ಪಿಯೂಷ್ ವಾದವನ್ನ ಮಂಡನೆ ಮಾಡಲಿದ್ದಾರೆ. ಕೋರ್ಟ್ಗೆ ಆಗಮಿಸಿದ್ದಾರೆ ಪಿಯೂಷ್ ಸಚ್ದೇವ್. ನಾನಾಗಲೇ ಹೇಳ್ತಾ ಇದ್ದ ಹಾಗೆ ಅಮೆರಿಕ ವಿಧಿಸಿರುವ ನಿಬಂಧನೆಗಳು ಹಾಗೆ ರಾಣಾ ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಇದನ್ನ ಮುಂದಿಟ್ಟು ವಾದವನ್ನ ಮಂಡನೆ ಮಾಡುವ ಸಾಧ್ಯತೆಗಳಿದೆ ಪಿಯೂಷ್ ಅವರು. ದೆಹಲಿ ಲೀಗಲ್ ಸರ್ವಿಸ್ನಿಂದ ಪಿಯೂಷ್ ಅವರನ್ನು ನೇಮಕ ಮಾಡಲಾಗಿದೆ. ರಾಣಾ ಪರ ವಕಾಲತನ್ನ ವಹಿಸುವವರಿದ್ದಾರೆ ಪಿಯೂಷ್. ಇನ್ನು ಏರ್ಫೋರ್ಸ್ ಸ್ಟೇಷನ್ ಪಾಲಂನಿಂದ ನೇರ ಪ್ರಸಾರದ ದೃಶ್ಯ, ಇದರ ಜೊತೆಗೆ ಪಟಿಯಾಲ ಕೋರ್ಟ್ನಿಂದಲೂ ಕೂಡ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. 6:40ಕ್ಕೆ ಸರಿಯಾಗಿ ಭಾರತದ ಭೂಮಿಯನ್ನು ಸ್ಪರ್ಶಿಸಿತು IAFನ ವಿಶೇಷವಾದ ಏರ್ಕ್ರಾಫ್ಟ್. ಅಮೆರಿಕಾದಿಂದ ರಾಣಾನನ್ನ ಕರೆದುಕೊಂಡು ಬಂದ ಏರ್ಕ್ರಾಫ್ಟ್ 1 ಗಂಟೆಗೂ ಅಧಿಕ ಸಮಯ ಆಗಿದೆ. ನಿರಂತರವಾಗಿ 1 ಗಂಟೆಗಳಿಂದ ರಾಣಾನನ್ನ ಪಾಲಂ ಏರ್ಪೋರ್ಟ್ನಲ್ಲೇನೆ ಇರಿಸಿ ವಿಚಾರಣೆಯನ್ನು ಮುಂದುವರಿಸಲಾಗಿದೆ. ವಿಚಾರಣೆಯಲ್ಲ, ಇನ್ಫ್ಯಾಕ್ಟ್ ಫಾರ್ಮಲ್ ಪ್ರೊಸೀಜರ್ಗಳನ್ನು ಮುಂದುವರಿಸಲಾಗಿದೆ. ಬಹುತೇಕ ಆತನ ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಅಂತ್ಯವಾಗುವ ಸಾಧ್ಯತೆ. ಹೀಗಾಗಿ ಕೆಲವೇ ಕ್ಷಣಗಳಲ್ಲಿ ಪಟಿಯಾಲ ಕೋರ್ಟ್ಗೆ ಆತನನ್ನು ಕರೆದುಕೊಂಡು ಬರಲಾಗುತ್ತೆ. ಪಟಿಯಾಲ ಕೋರ್ಟ್ನ ಮುಂಭಾಗದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ರಾಣಾ ಪರವಾಗಿ ಪಿಯೂಷ್ ವಾದವನ್ನ ಮಂಡಿಸಲಿದ್ದಾರೆ. ಹಾಗೆ ಸರ್ಕಾರದಿಂದ NIA ಪರವಾಗಿ ವಾದವನ್ನ ಮಂಡಿಸಲಿಕ್ಕೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ನೇಮಕ ಕೂಡ ಮಾಡಲಾಗಿದೆ. ಗೃಹ ಇಲಾಖೆಯಿಂದ ನೇಮಕವಾಗಿದ್ದಾರೆ ನರೇಂದ್ರ ಮಾನ್ ಹಾಗೆ ಪಿಯೂಷ್ ಸಚ್ದೇವ್. ವಾದ ಪ್ರತಿವಾದವನ್ನು ಆಲಿಸಿ ನ್ಯಾಯಮೂರ್ತಿಗಳು ಬಹುತೇಕ NIA ವಶಕ್ಕೆ ನೀಡೋ ಸಾಧ್ಯತೆ ಇದೆ. ಇನ್ನು ಯಾವೆಲ್ಲ ಸೆಕ್ಷನ್ಗಳ ಅಡಿಯಲ್ಲಿ ರಾಣಾ ವಿರುದ್ಧ ಕೇಸ್ ದಾಖಲಾಗಿದೆ ಅದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ದೇಶದ ವಿರುದ್ಧ ಸಮರ ಸಾರಿದ ಆರೋಪದಿಂದ ಹಿಡಿದು ಒಳಸಂಚು ಹಾಗೆ ಕಾನ್ಸ್ಪಿರಸಿ ಎಲ್ಲ ಆಯಾಮದಲ್ಲಿ ಈತನ ವಿರುದ್ಧ ಕೇಸ್ಗಳನ್ನು ಜಡಿಯಲಾಗಿದೆ. UAPA ಬಹಳ ಪ್ರಮುಖವಾಗಿ UAPA ಸೆಕ್ಷನ್ನ ಅಡಿಯಲ್ಲಿ ಈತನ ವಿರುದ್ಧ ಕೇಸ್ ದಾಖಲಾಗಿದೆ. ನೇರ ಪ್ರಸಾರದ ದೃಶ್ಯದಲ್ಲಿ ರಿಪಬ್ಲಿಕ್ ಕನ್ನಡದಿಂದ ನೀವು ಗಮನಿಸ್ತಾ ಇದ್ದೀರಿ. ನಿರಂತರವಾಗಿ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಅತಿ ದೊಡ್ಡ ತಂಡ ಇವತ್ತು ದೆಹಲಿಯ ಅಷ್ಟು ಪ್ರಮುಖ ಸ್ಥಳಗಳಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ. ಪಾಲಂ ಏರ್ಪೋರ್ಟ್, ಇದರ ಜೊತೆಗೆ ಪಟಿಯಾಲ ಹೌಸ್ ಕೋರ್ಟ್, ತಿಹಾರ್ ಜೈಲು, ಹಾಗೆ ಮುಂಬೈ ದಾಳಿ ಸಂದರ್ಭದಲ್ಲಿ ಎಲ್ಲೆಲ್ಲ ಅಟ್ಯಾಕ್ ಆಗಿತ್ತು, ನಾರಿಮನ್ ಹೌಸ್ ಪಾಯಿಂಟ್, ತಾಜ್ ಹೋಟೆಲ್, ಒಬರಾಯ್ ಹೋಟೆಲ್, ಹೀಗೆ ಬಹುತೇಕ ಕಡೆಗಳಿಂದಲೂ ಕೂಡ ನೇರ ಪ್ರಸಾರದ ದೃಶ್ಯಗಳನ್ನು ನೀವು ಗಮನಿಸಿದ್ರಿ. ಸದ್ಯದ ಪರಿಸ್ಥಿತಿ ಹೇಗಿದೆ ಅಲ್ಲಿ ಅನ್ನೋದರ ವಿವರಣೆ. ಹಾಗೆ ಈ ಒಂದು ದಾಳಿಯ ಸಂದರ್ಭದಲ್ಲಿ ಹುತಾತ್ಮರಾದ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವರ ತಂದೆ ಕೂಡ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲೇ ನೇರವಾಗಿ ಮಾತನಾಡಿದ್ರು. ರಾಣಾ ಹಸ್ತಾಂತರ ಭಾರತಕ್ಕೆ ಸಿಕ್ಕ ಗೆಲುವು, ಆದರೆ ಇದಕ್ಕಿಂತ ಇನ್ನೂ ಹೆಚ್ಚಿನ ಕ್ರಿಮಿನಲ್ಗಳು, ಉಗ್ರವಾದಿಗಳು ಈ ಒಂದು ಮುಂಬೈ ಅಟ್ಯಾಕ್ನ ಹಿಂದಿರೋದ್ರಿಂದ ಅವರೆಲ್ಲರ ವಿಚಾರದಲ್ಲೂ ಇಂಥದ್ದೇ ನ್ಯಾಯ ಆಗಬೇಕು, ಅದರ ನಿರೀಕ್ಷೆಯಲ್ಲಿ ಜನಸಾಮಾನ್ಯರಿದ್ದಾರೆ ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ್ರು ಕೆ ಉನ್ನಿಕೃಷ್ಣನ್. ಪಾಲಂ ಏರ್ಪೋರ್ಟ್ಸ್ನ ಬಳಿಯಿಂದ ನೇರ ಪ್ರಸಾರದ ದೃಶ್ಯವನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಪ್ರತಿನಿಧಿ ನಟೇಶ್ ಕೆಲವೇ ಕ್ಷಣಗಳಲ್ಲಿ ಮತ್ತೆ ಲೈವ್ನಲ್ಲಿ ಕನೆಕ್ಟ್ ಆಗೋ ಸಾಧ್ಯತೆ ಇದೆ. ಪಾಲಂ ಏರ್ಬೇಸ್ ಬಳಿಯಿಂದಲೇ ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ರು ನಟೇಶ್. ಯಾವ ರೀತಿ ಇದೆ ಭದ್ರತಾ ವ್ಯವಸ್ಥೆಗಳು ಅನ್ನೋದರ ಡೀಟೇಲ್ಸ್ ಅನ್ನ, ಹಾಗೆ ಒಳಗೆ ಯಾವೆಲ್ಲ ಪ್ರಕ್ರಿಯೆಗಳು ನಡೀತಾ ಇರಬಹುದು ಅನ್ನೋದರ ಡೀಟೇಲ್ಸ್ ಅನ್ನ. ಮೆಡಿಕಲ್ ಎಕ್ಸಾಮಿನೇಷನ್ ಅದಾದ ಬಳಿಕ ನೇರವಾಗಿ ಪಟಿಯಾಲ ಹೌಸ್ ಕೋರ್ಟ್ನಲ್ಲಿ ಆತನನ್ನು ಹಾಜರುಪಡಿಸಲಾಗುತ್ತೆ. ಅದಾದ ನಂತರದಲ್ಲಿ ಉಳಿದ ಪ್ರಕ್ರಿಯೆಗಳು. ಮತ್ತೆ ಹೇಳೋದಾದ್ರೆ ಭಾರತದ ನ್ಯಾಯಾಂಗ ವ್ಯವಸ್ಥೆ ಈತನಿಗೆ ಶಿಕ್ಷೆ ಪ್ರಕಟ ಮಾಡಬಹುದು, ಆದರೆ ಇಲ್ಲಿ ಆತನನ್ನ ಜೀವಾವಧಿ ಶಿಕ್ಷೆಯೋ ಅಥವಾ ಮರಣದಂಡನೆಯೋ ವಿಧಿಸಲಿಕ್ಕೆ ಸಾಧ್ಯವಿಲ್ಲ. ಕೆಲ ಷರತ್ತುಗಳ ಅನ್ವಯ ಅಮೆರಿಕ ಈತನನ್ನ ಭಾರತಕ್ಕೆ ಹಸ್ತಾಂತರ ಮಾಡಿರೋದ್ರಿಂದ ಆ ಸಾಧ್ಯತೆಗಳು ಬಹುತೇಕ ವಿರಳ. ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ರಾಜತಾಂತ್ರಿಕ ಮಾತುಕತೆಗಳ ಮೂಲಕ ಭಾರತ ಇದನ್ನು ಸಾಧ್ಯವಾಗಿಸಿಕೊಳ್ಳುತ್ತಾ ಕಾದು ನೋಡಬೇಕಾಗಿದೆ. ಮತ್ತೊಂದು ಕಡೆ ಇಬ್ಬರೂ ವಕೀಲರು ಕೂಡ ರಾಣಾ ಪರವಾಗಿ ವಾದವನ್ನು ಮಂಡಿಸುವ ಪಿಯೂಷ್ ಸಚ್ದೇವ್ ಹಾಗೆ SPP ನರೇಂದ್ರ ಮಾನ್ ಇಬ್ಬರೂ ಕೂಡ ಪಟಿಯಾಲ ಹೌಸ್ ಕೋರ್ಟ್ಗೆ ತಲುಪಿಯಾಗಿದೆ. ರಾಣಾರನ್ನ NIA ಅಧಿಕಾರಿಗಳು ಪಟಿಯಾಲ ಹೌಸ್ ಕೋರ್ಟ್ಗೆ ಕರೆದುಕೊಂಡು ಹೋಗೋದೊಂದೇ ಬಾಕಿ ಉಳಿದಿರೋದು. ಸಹಜವಾದ ಕುತೂಹಲ
ಕೋರ್ಟ್ನಲ್ಲಿ ಏನೆಲ್ಲ ಆಗತ್ತೆ, ನಂತರದಲ್ಲಿ ರಾಣಾ ವಿಚಾರಣೆ ಯಾವ ಹಂತದಲ್ಲಿ ನಡೆಯುತ್ತೆ ಅಂತ ಹೇಳಿ. ರಾಣಾ ಮೂಲತಃ ಪಾಕಿಸ್ತಾನದವನು, ಆದರೆ ಈತನ ಪೌರತ್ವ ಇರೋದು ಕೆನಡಾದಲ್ಲಿ. 2008ರ ಮುಂಬೈನ ಅಟ್ಯಾಕ್ ಆದ ನಂತರದಲ್ಲಿ 1 ವರ್ಷದ ನಂತರದಲ್ಲಿ ಅಮೆರಿಕಾದಲ್ಲಿ ಈತ ಸೆರೆ ಸಿಗ್ತಾನೆ. ಕೇವಲ ಮುಂಬೈ ಅಟ್ಯಾಕ್ ಮಾತ್ರವಲ್ಲ, ಈತನ ವಿರುದ್ಧ ಇನ್ನೂ ಅತ್ಯಂತ ಗಂಭೀರವಾದ ಬೇರೆ ಬೇರೆ ದೇಶಗಳಲ್ಲಿ ಈತನ ವಿರುದ್ಧವಾಗಿ ಪ್ರಕರಣಗಳಿರೋದ್ರಿಂದ ಈತ ಒಬ್ಬ ಮೋಸ್ಟ್ ವಾಂಟೆಡ್ ಉಗ್ರಗಾಮಿ ಆಗಿದ್ದ. ಹೀಗಾಗಿ ಅಮೆರಿಕದಲ್ಲಿ ಈತನನ್ನು ಬಂಧನಕ್ಕೆ ಒಳಪಡಿಸಲಾಗುತ್ತೆ. 16 ವರ್ಷಗಳ ಸುದೀರ್ಘ ಪ್ರಯತ್ನದ ಬಳಿಕ ಭಾರತ ಈತನನ್ನು ಹಸ್ತಾಂತರ ಪ್ರಕ್ರಿಯೆಗೆ ಒಳಪಡಿಸುವಲ್ಲಿ ಯಶಸ್ವಿಯಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ ಹಾಗೆ ಲೈವ್ ವಿಜುವಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಸ್ಕ್ರೀನ್ನ ಕೆಳಭಾಗದಲ್ಲಿ ರಾಣಾ ಬೇಟೆಯ ಅಪ್ಡೇಟ್ಸ್ಗಳು, ಈತನ ವಿರುದ್ಧ ದಾಖಲಾಗಿರುವ ಪ್ರಕರಣಗಳೇನು, ಈ ಕ್ಷಣದ ಬ್ರೇಕಿಂಗ್ ಅಪ್ಡೇಟ್ ಏನು, ಅದೆಲ್ಲವನ್ನ ಗಮನಿಸ್ತಾ ಇದ್ದೀರಿ. ಹಾಗೆ ಸ್ಕ್ರೀನ್ನ ಮಧ್ಯಭಾಗದಲ್ಲಿ ಲೈವ್ ಹಾಗೆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಇನ್ನು ನಮ್ಮ ಪ್ರತಿನಿಧಿ ನಟೇಶ್ ಕೂಡ ಪಾಲಂ ಏರ್ಬೇಸ್ ಬಳಿಯಿಂದಲೇ ನೇರ ಸಂಪರ್ಕದಲ್ಲಿ ಮಾಹಿತಿಯನ್ನ ನೀಡ್ತಾ ಇದ್ರು. ಮತ್ತಷ್ಟು ಮಾಹಿತಿಯೊಂದಿಗೆ ಕೆಲವೇ ಕ್ಷಣಗಳಲ್ಲಿ ಜಾಯಿನ್ ಆಗೋ ನಿರೀಕ್ಷೆ ಕೂಡ ಇದೆ. ಕೆಲವೇ ಕ್ಷಣಗಳಲ್ಲಿ ರಾಣಾ ಪಾಲಂ ಏರ್ಪೋರ್ಟ್ನಿಂದ ಹೊರಕ್ಕೆ. ಎನ್ಐಎ ಅಧಿಕಾರಿಗಳು ಆತನನ್ನ ನೇರವಾಗಿ ಪಟಿಯಾಲ ಹೌಸ್ ಕೋರ್ಟ್ಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಎನ್ಐಎ ಅಧಿಕಾರಿಗಳು ತಮ್ಮ ವಶಕ್ಕೆ ಕೇಳ್ತಾರೆ. ನ್ಯಾಯಮೂರ್ತಿಗಳ ಸಮ್ಮುಖದಲ್ಲಿ ತಿಹಾರ್ ಜೈಲಿನಲ್ಲಿಟ್ಟು ಈತನ ವಿಚಾರಣೆಯನ್ನ ನಡೆಸಲಾಗುತ್ತೆ. ಬಹು ನಿರೀಕ್ಷಿತ, ಬಹಳ ವರ್ಷಗಳಿಂದ ಕಾಯ್ತಾ ಇದ್ದ ಇಂಟರೋಗೇಷನ್ ಇದು. ಆದರೆ ಒಂದಷ್ಟು ಷರತ್ತುಗಳು, ನಿಬಂಧನೆಗಳು ಈ ತನಿಖೆ ಸಂದರ್ಭದಲ್ಲೂ ಅನಿವಾರ್ಯವಾಗಿ ಎನ್ಐಎ ಅಧಿಕಾರಿಗಳು ಅನುಸರಿಸಲೇಬೇಕಾಗತ್ತೆ. ಅರೆಸ್ಟ್ ಮಾಡಿದ್ದು ಅಮೆರಿಕ ಆಗಿರೋದ್ರಿಂದ, ಅಮೆರಿಕ ಸರ್ಕಾರದ ಕಡೆಯಿಂದ ಈ ಹಸ್ತಾಂತರ ಪ್ರಕ್ರಿಯೆ ಆಗಿರೋದ್ರಿಂದ ಅಮೆರಿಕದ ಷರತ್ತುಗಳಿಗೆ ಬದ್ಧವಾಗಿರಲೇಬೇಕಾದ ಅನಿವಾರ್ಯತೆ. ಬೇರೆ ಬೇರೆ ದೇಶಗಳು ಈ ಹಸ್ತಾಂತರ ಪ್ರಕ್ರಿಯೆಯನ್ನು ಯಾವ ರೀತಿ ಗಮನಿಸ್ತಿದೆ ಅನ್ನೋದನ್ನ ನಾವು ನೋಡೋದಾದ್ರೆ, ಇಸ್ರೇಲ್ ಬಹಳ ಮುಕ್ತ ಕಂಠದಿಂದ ಶ್ಲಾಘಿಸಿದೆ. ನಿಮಗೆ ನೆನಪಿರಬಹುದು, 2008ರಲ್ಲಿ ಆದ ಮುಂಬೈ ದಾಳಿಯಲ್ಲಿ 4 ಇಸ್ರೇಲ್ನ ಪ್ರಜೆಗಳು ಕೂಡ ಹತರಾಗಿದ್ರು. ಹೀಗಾಗಿ ಇಸ್ರೇಲ್ ಕೂಡ ತನ್ನ ಪ್ರಜೆಯ ರಕ್ತ ಚೆಲ್ಲಲಿಕ್ಕೆ ಕಾರಣವಾದಂತಹ ರಾಣಾವನ್ನ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅನ್ನೋ ನಿರೀಕ್ಷೆಯಲ್ಲಿದೆ. ಅಮೆರಿಕದಿಂದ ಭಾರತಕ್ಕೆ ಈತನನ್ನ ಹಸ್ತಾಂತರ ಮಾಡಿದ ಪ್ರಕ್ರಿಯೆ ಬಗ್ಗೆ ಇಸ್ರೇಲ್